ಎಲ್ಲರಿಗೂ ನಮಸ್ತೆ. ಒನ್ ಕರ್ನಾಟಕಗೆ ಸ್ವಾಗತ. ಸರ್ಕಾರಿ ನೌಕರರು ಹೊಸ ಪಿಂಚಣಿ ಯೋಜನೆ ಏನಿದೆ, ಒಂದು NPSನ ರದ್ದುಗೊಳಿಸಿ OPSನ ಮರುಜಾರಿಗೊಳಿಸಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ತುಂಬ ಒತ್ತಾಯ ಮಾಡ್ತಿದ್ದಾರೆ. ಇದು ಲೇಟೆಸ್ಟ್ ಅಪ್ಡೇಟ್ ಏನಂದರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾರ್ಚ್ 7ರಂದು ಅಂದರೆ ಇವತ್ತು ಮಂಡಿಸಲಿರೋ 25 ಮತ್ತು 26ನೇ ಸಾಲಿನ ಬಜೆಟ್ನಲ್ಲಿ ಈ ಕುರಿತು ಅಂತಿಮವಾಗಿ ಒಂದು ಘೋಷಣೆ ಆಗ್ಬೋದು ಅಂತ ತುಂಬ ಜನ ವೆಯ್ಟ್ ಮಾಡ್ತಿದ್ದಾರೆ. ಇನ್ನು ಹಳೆಯ ಪಿಂಚಣಿ ಯೋಜನೆ ಜಾರಿ ಅಂದರೆ ಏನೊಂದು ಜಾರಿ ಸೇರಿದಂತೆ ವಿವಿಧ ಬೇಡಿಕೆಗಳನ್ನ ಕುರಿತು ಸರ್ಕಾರಿ ನೌಕರರು ಸಮಾವೇಶವನ್ನು ಕೂಡ ನಡೆಸಿದ್ದಾರೆ. ಇನ್ನು ಹಳೆಯ ಪಿಂಚಣಿ ಯೋಜನೆ ಕುರಿತು ಮುಖ್ಯಮಂತ್ರಿ DK ಶಿವಕುಮಾರ್ ಕೂಡ ಒಂದು ಮಹತ್ವದ ಅಪ್ಡೇಟ್ ಕೊಟ್ಟಿದ್ದಾರೆ. ಏನಂದರೆ, ಈ ಕುರಿತು ಅವ್ರು ಮಾತಾಡ್ತಾರೆ. ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ ಅಂದರೆ ಎಲೆಕ್ಷನ್ ಟೈಮಲ್ಲಿ ಅವರು ಒಂದು ಪ್ರಣಾಳಿಕೆಯಲ್ಲಿ ಮೆನ್ಷನ್ ಮಾಡಿರ್ತಾರೆ, ನಾವು OPS ಬಗ್ಗೆ ಭರವಸೆ ನೀಡ್ತೀವಿ, ಅಂದರೆ ಓಲ್ಡ್ ಪೆನ್ಷನ್ ಸ್ಕೀಮ್ ಏನಿದೆ ಅದನ್ನು ನಾವು ತರ್ತೀವಿ, ಅದರಂತೆ ಅದನ್ನು ಜಾರಿಗೆ ತರಲು ಬದ್ಧರಾಗಿದ್ದೇವೆ ಅಂತ ಕೂಡ ಅವರು ಒಂದು ಮಾತನ್ನು ಹೇಳ್ತಾರೆ. ನೀವು ಬಿಟ್ಟರೂ ಈ ವಿಚಾರವನ್ನು ನಾವು ಬಿಡುವುದಿಲ್ಲ, ಆದರೆ ಸ್ವಲ್ಪ ತಾಳ್ಮೆ ಇರಬೇಕು ಅಂತ ಕೂಡ ಅವರು ಹೇಳಿದ್ದಾರೆ. ಅಲ್ಲದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಏನಿದ್ದಾರೆ, ಅವರು ಸಹ ಹಳೆ ಪಿಂಚಣಿ ಯೋಜನೆ ಜಾರಿ ಕುರಿತು ಭರವಸೆ ನೀಡಿದ್ದಾರೆ. ಇನ್ನು CM ಹಾಗೂ DCM ಹೇಳಿಕೆಯನ್ನು ಗಮನಿಸಿದರೆ, ನಿವೃತ್ತ ಸರ್ಕಾರಿ ನೌಕರರಿಗೆ ಹಳೆ ಪಿಂಚಣಿ ಯೋಜನೆ ಜಾರಿಯಾಗೋದು ಪಕ್ಕಾ ಅಂತ ಹೇಳಲಾಗ್ತಿದೆ. ಏನೊಂದು ಅಪ್ಡೇಟ್ ಆಗುತ್ತೆ ಅಂತ ಇವತ್ತು ನಾವು ಕಾದು ನೋಡಬೇಕು. ಇನ್ನು OPS ಜಾರಿ ವಿಚಾರವಾಗಿ DCM ಭರವಸೆ ನೀಡಿದಾಗ ನೌಕರರು DK ಅಂತ ಕೂಗ್ತಾರೆ. ಸೊ ಆಗ ಸಭಿಕರಿಗೆ ಸುಮ್ಮನೆ ಹೇಳಿ, ನಾನು ಮುಂದಿನ ಬಾರಿ ಚುನಾವಣೆ ನಿಂತಾಗ ನನ್ನ ನಾಯಕತ್ವದಲ್ಲಿ ನಡೆದಾಗ ದಯವಿಟ್ಟು ಈ ಪದವನ್ನು ಉಪಯೋಗಿಸಿ ಅಂತ ಕೂಡ ಅವರು ಹೇಳ್ತಾರೆ. ಆದರೆ ಈ ಒಂದು ಏನಿದೆ OPS ಏನಿದೆ ಅದನ್ನು ನಾವು ತಂದೆ ತರ್ತೀವಿ, ಸರ್ಕಾರಿ ಕೆಲಸ ಕೇವಲ ಹುದ್ದೆ ಅಲ್ಲ, ಅದೊಂದು ಜವಾಬ್ದಾರಿ, ಓಕೆನಾ. ಸೊ ಈ ತರ ಒಂದು ಸರ್ಕಾರಿ ನೌಕರರಿಗೆ ತಿಳಿ ಹೇಳ್ತಾರೆ. ಇನ್ನೊಂದು ಕೆಲವೊಂದು ಸಲ ಏನಾಗುತ್ತೆ ಅವರು ಹೇಳೋದು ಅಂದ್ರೆ, ಈ ಒಂದು ಆರ್ಥಿಕ ವ್ಯವಸ್ಥೆಯಲ್ಲಿ ಅಂದ್ರೆ ಸಂವಿಧಾನ ವ್ಯವಸ್ಥೆಯಲ್ಲಿ ಸರ್ಕಾರಿ ನೌಕರರು ಅಂದ್ರೆ ಸರ್ಕಾರ ಹಾಗೂ ಜನರ ಮಧ್ಯೆ ಸಂಪರ್ಕ ಸೇತುವೆ ಅಂತ ಇದ್ದಾರೆ. ಸೊ ಈ ರೀತಿ ಎಲ್ಲರೂ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಸರ್ಕಾರಕ್ಕೆ, ನಾವು ಆದಷ್ಟು ಬೇಗ ಈ ಒಂದು OPSನ ಜಾರಿಗೊಳಿಸ್ತೀವಿ ಅಂತ ಕೂಡ ಹೇಳ್ತಾರೆ. ಇನ್ನು ಸರ್ಕಾರದ ಅಭಿವೃದ್ಧಿ ವಿಚಾರದಲ್ಲಿ ನನಗೆ ಸರ್ಕಾರಿ ನೌಕರರ ಮೇಲೆ ನಂಬಿಕೆ ಇದೆ, ಮನುಷ್ಯನಿಗೆ ನಂಬಿಕೆಗಿಂತ ದೊಡ್ಡ ಗುಣವಿಲ್ಲ ಅಂತ ಕೂಡ ಅವರು ಹೇಳಿ, ಇನ್ನು ನಾನು ಕೂಡ ಬಡ ನೌಕರನಂತೆ 38 ವರ್ಷಗಳಿಂದ ಸೇವೆ ಮಾಡುತ್ತಿದ್ದಾರೆ, ಶಾಸಕನಾಗಿ ಸರ್ಕಾರದ ವೇತನ ಪಡೆದಿದ್ದೇನೆ, ನನಗೂ ಕೂಡ ಪಿಂಚಣಿ ಬರುತ್ತೆ ಅಂತ ಕೂಡ ಅವರು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಸೊ ಎಲ್ಲ ನೋಡಿದ್ರೆ ಒಂದು ಸರ್ಕಾರಿ ನೌಕರರಿಗೆ ಇವತ್ತು ಗುಡ್ ನ್ಯೂಸ್ ಇದೆ ಅಂತ ಕೂಡ ಹೇಳ್ಬೋದು. ಸೊ ಕಾದು ನೋಡಬೇಕು ಯಾವ ರೀತಿ ಇವರು ಅದನ್ನ ಏನು ಘೋಷಣೆ ಮಾಡ್ತಾರೆ ಅಂತ, ಓಕೆನಾ. ಸೊ ಏನೇ ಅಪ್ಡೇಟ್ ಇದ್ರು ನನ್ನ ಯೂಟ್ಯೂಬ್ ಚಾನಲಲ್ಲಿ ಅದನ್ನು ನಾನು ಅಪ್ಡೇಟ್ ಮಾಡ್ತೀನಿ, ಓಕೆನಾ. ಇದೇ ರೀತಿ ಒಂದು ಹೆಚ್ಚಿನ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡ್ತಾ ಇದ್ದೀನಿ.